ಬೆಡಕಿಹಳ ಸರ್ಕಾರಿ ಶಾಲೆ ಕೊಠಡಿಗಳ ಸಮಸ್ಯೆ 2 ಗ್ರಾಮಗಳ ಸಮನ್ವಯತೆಯಿಂದ ಬಗೆಹರಿಸಿ ಹಾಲು ಶುಗರ್ ಸಂಚಾಲಕ ಜಯಕುಮಾರ್ ಖೋತಾ ಅಭಿಮತ. ಕಳೆದ 8 ದಶಕಗಳಿಂದ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳಿಗಾಗಿ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳದ ವೃತ್ತದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಮುಚ್ಚಯದಲ್ಲಿ 9 ಕೊಠಡಿಗಳಲ್ಲಿ 5 ಕೊಠಡಿಗಳನ್ನು ವಿದ್ಯಾಭ್ಯಾಸಕ್ಕಾಗಿ ಬಿಟ್ಟುಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಖರ್ಚು ದುರಸ್ತಿ ಕಾರ್ಯ ಶಮನೇವಾಡಿ ಗ್ರಾಮಸ್ಥರು ನಿಭಾಯಿಸಿದ್ದು, ಸದ್ಯ ಚಿಕ್ಕೋಡಿ ತಾಲೂಕು ವಿಭಜನೆಯ ನೆಪವೊಡ್ಡಿ ಸದರಿ ಕೊಠಡಿಗಳನ್ನು ದುರಸ್ತಿ ಕಾರ್ಯ ಮಾಡಲು ಬೆಡಕಿಹಾಳ ಗ್ರಾಮದ ಕೆಲ ಮುಖಂಡರು ತಂಟೆ ತಕರಾರು ನಡೆಸುತ್ತಿದ್ದಾರೆ. ಇದು ಸರಿಯಲ್ಲ. ಸದರಿ ಕೊಠಡಿಗಳು ನಮಗೆ ಸೇರಬೇಕಾಗಿದ್ದು 2 ಗ್ರಾಮಗಳ ಗಣ್ಯರ ಸಮನ್ವಯತೆಯಿಂದ ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಸೂಕ್ತವೆಂದು ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಜಯಕುಮಾರ್ ಖೋತಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಶಮನೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕರೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತಾ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಕಾಂಬ್ಳೆ ಮಾತನಾಡಿ, ಕಳೆದ 8 ದಶಕಗಳಿಂದ ಶಮನೇವಾಡಿ ವಿದ್ಯಾರ್ಥಿಗಳಿಗೆ 5 ಕೊಠಡಿಗಳನ್ನು ವಿದ್ಯಾಭ್ಯಾಸಕ್ಕಾಗಿ ಬಿಟ್ಟುಕೊಟ್ಟಿದ್ದಾರೆ. ಇದು ಅಲ್ಲದೆ ಈ ಹಿಂದೆಯೂ 2 ಗ್ರಾಮಗಳ ಮುಖಂಡರು ಸಹಾಯ ಸಹಕಾರದಿಂದ ಶಾಲೆಯ ಸಮುಚ್ಚಯದಲ್ಲಿ ಕ್ರೀಡಾಂಗಣ, ಬಿಸಿಯೂಟ, ಅಡುಗೆ ಕೋಣೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ. ಸದ್ಯ ಶಮನೇವಾಡಿಗೆ ಬಿಟ್ಟುಕೊಡಲಾದ 5 ಕೊಠಡಿಗಳಲ್ಲಿ 2 ಕೋಣೆಗಳ ರಿಪೇರಿ ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿದ 3 ಕೊಠಡಿಗಳು ರಿಪೇರಿಗಾಗಿ ದಾನಿಗಳಿಂದ ಹಣ ಸಂಗ್ರಹಿಸಿ ರಿಪೇರಿ ಕಾಮಗಾರಿ ನಡೆಯುತ್ತಿದ್ದು, ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವುದು ಖಂಡನೀಯ ಎಂದರು. ಉದ್ದಾಂತ ಕಾರ್ಯವನ್ನು ಸಿದ್ಧವಾಗಿ ಜಾರಿಗೊಂಡವು. ಸುಮಾರು 10 ವರ್ಷಗಳ ಹಿಂದೆ ಶಮನೇವಾಡಿ ಕನ್ನಡ ಶಾಲೆಯ 5 ವರ್ಗಗಳ ಕೊಠಡಿ ಬೆಡಕಿಹಾಳ ಗ್ರಾಮದ ಕೆಲವು ಯುವಕರು ಬೀಗ ಜಡಿದರು. ಶ್ರೀ ಗೋಪಾಲದಾದ ಪಾಟೀಲರು ಹಿರಿಯ ರಾಜಕೀಯ ಧರ್ಮೀಯರು ತಾವೇ ಸ್ವಂತ ಬೀಗ ತೆಗೆಸಿ 5 ಕೊಠಡಿಗಳನ್ನು ಶಮನೇವಾಡಿ ಗ್ರಾಮಸ್ಥರಿಗೆ ಸಂಬಂಧಪಟ್ಟಿವೆ ಎಂದು 2 ಗ್ರಾಮಸ್ಥರ ಜನಸಮೂಹ ಮುಂದೆ ಘೋಷಿಸಿದರು. ಶಮನೇವಾಡಿ ಗ್ರಾಮದ ಮಾಜಿ ತಾಲೂಕು ಪಂಚಾಯತಿಯಾದ ಶ್ರೀ ಜಯಕುಮಾರ್ ಖೋತಾ 2 ವರ್ಗಗಳ ಕೊಠಡಿಗಳನ್ನು ನಿರ್ಮಿಸಿದರು. 24 ಮತ್ತು 25ನೇ ಸಾಲಿನಲ್ಲಿ 2 ವರ್ಗಗಳು ರಿಪೇರಿ ಕಾಮಗಾರಿ ಶಮನೇವಾಡಿ ಗ್ರಾಮಸ್ಥರು ಮಾಡಿದರು. ಇದೇ ರೀತಿ ಪೂರ್ಣಗೊಳಿಸಲು ತದನಂತರ SDMC ಸದಸ್ಯರು ಗ್ರಾಮದ ಗಣ್ಯ ವ್ಯಕ್ತಿಗಳು ದೇಣಿಗೆ ರೂಪದಿಂದ ಬಂದ ಹಣದಿಂದ ಸಂಗ್ರಹಿಸಿ 3 ವರ್ಗ ಕೊಠಡಿಗಳು ರಿಪೇರಿ ಕಾಮಗಾರಿ ಇರುವುದು. ಈ ವಿವಾದ ಇದ್ರೂ ಕೂಡ ಬೇಡಿಕೆಯಾದ ಹಿರಿಯರಾದಂಥ ಗೋಪಾಲದಾದ ಪಾಟೀಲ್ ಆಗ್ರಿ ಅಲ್ಲಿ ಗ್ರಾಮ ಪಂಚಾಯತಿ ಅವರ ಸಹಕಾರದಿಂದ ಇದು ಶಮನೇವಾಡಿ ಕೊಟ್ಟಿಂದ ಐತಿ. ಅದೇ ರೀತಿ ಇರಲಿ, ಇದು ಏನು ಶಿಕ್ಷಣದ ವಿಷಯ ಐತೆ ಅಂತ ಎಷ್ಟೋ ಸಲ ಈ ವಿಷಯಗಳನ್ನ ಅವ್ರು ಮುರಿದು ಹಾಕಿದ್ದಾರೆ. ಆದ್ರೆ ಈಗ ಬರೇ ಕೆಲವೊಂದು ಜನ ಅದೇ ವಿಷಯ ಸಾಲಿಗೆ ಬೀಗ ಹಾಕೋದ, ಸಾಲಿ ಒಂದು ಡೆವಲಪ್ಮೆಂಟ್ ಈಗ ಅದು 5 ಕೋಲೆಯಲ್ಲಿ 3 ಕೋಲೆಗೆ ದುರಸ್ತಿ ಆಗಿದ್ದವು. ಆ ದುರಸ್ತಿ ಈ ಪಂಚಾಯತಿ ವತಿಯಿಂದ ಮಾಡಕತ್ತರೂ ಕೂಡ ಆ ದುರಸ್ತಿ ಮಾಡಲಿಕ್ಕೆ ಅವರ ಅನುಕೂಲ ಮಾಡಿಕೊಡುವರು. ಆ್ಯಕ್ಚುಲಿ ನೋಡೋಕ್ಕಾದ್ರೆ ಅದಕ್ಕೆ ಕೀಲೆ ಹಕ್ಕಿನವರ ಬೇಡಿಕೆಯಾದವ್ರ, ಆದ್ರೆ ಅದು ಶಮನೇವಾಡಿ ಒಂದು ಅವರ ಕೀಲಿ ಹಾಕಿದಾರೋ ಅಂತಂದ ಒಂದು ಅಪವಾದ ನಮ್ಮ ಶಮನೇವಾಡಿ ಅವ್ರ ಮೇಲೆ ಮಾಡಕತ್ತಿದ್ದರು. ಅದಕ್ಕೆ ಈಗ ವಿಷಯ ಏನೈತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಷಯ ಇರೋದ್ರಿಂದ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ 2 ಊರವ್ರು ಸಮನ್ವಯದಿಂದ ಒಂದು ನಿರ್ಣಯ ತೊಗೊಂಡು ಫಸ್ಟ್ಕನ್ನ ಈಗ ಏನು 3 ಕೊಲೆ ಏನು ದುರಸ್ತಿ ಆಗಿದ್ದವು, ಮ್ಯಾಗಿನ ಹಂಚೆಲ್ಲ ತೆಗ್ದಾರೋ ಆ ಹಂಚುಗಳು ತೆಗೆದಂಥ 3 ಕೊಲೆ ಪೈನ ಮೊದಲು ರಿಪೇರಿ ಆಗಬೇಕು. ಅಲ್ಲಿ ವಿದ್ಯಾರ್ಥಿಗಳು ಹೋಗಿ ಕಲಿಕೆ ಸ್ಟಾರ್ಟ್ ಮಾಡಬೇಕು. ಅದರಿಂದ 2 ಊರದಲ್ಲಿ ಒಂದು ರೀತಿಯ ಒಂದು ಒಳ್ಳೆಯ ವಾತಾವರಣ ತಯಾರಾಗ್ತೈತಿ. ಯಾರೋ ಅಲ್ಲಿ ಇರ್ತಕ್ಕಂಥ ಜಾಗ ಶಮನೇವಾಡಿಯವ್ರು ತೊಗೊಂಡು ಹೊಂಟಿಲ್ಲ ಅಥವಾ ಬೇರೆ ಯಾರೋ ತೊಗೊಂಡು ಹೊಂಟಿಲ್ಲ. ಹುಡುಗರು ಶಿಕ್ಷಣದ ವಿಷಯ ಐತಿ. ಅದಕ್ಕೆ ಇದನ್ನ ಸಾಮೋಪಚಾರದಿಂದ ಎಲ್ಲರೂ ಕೂಡಿ ವಿಚಾರ ಮಾಡಿ ಇದನ್ನ ಒಂದು ನಿರ್ಣಯ ತಗೋಬೇಕಂತಂದ ನಾನು ಒಂದು ವಿನಂತಿಯನ್ನು ಮಾಡ್ಬೋದು. ಜಿಲ್ಲಾ ಉಸ್ತುವಾರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು ನಿಪ್ಪಾಣಿ ರೇಂಜ್, ಇದು ಚಿಕ್ಕೋಡಿ ರೇಂಜ್ ಅಂತ. ನಾವು ಶಮನೇವಾಡಿ ಅವರು ಕೇಳ್ತೀವಿ, ಎಲ್ಲ ನಾಗರಿಕತ್ವ ಕೊಡೋದು ಯಾರು ಬರ್ರಿ. CDP ಆಫೀಸ್ ನಿಪ್ಪಾಣಿ ರೇಂಜಲ್ಲಿದೆ, ಶಮನೇವಾಡಿ ಆ ರೇಂಜಲ್ಲಿ ಬರುತ್ತೆ. ಇದರ ಅರ್ಥ ನಿಪ್ಪಾಣಿ ರೇಂಜಲ್ಲಿ ಶಮನೇವಾಡಿ 5 ಜನ, ಸದಲಗಾದಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ, ಅದು ಚಿಕ್ಕೋಡಿ ರೇಂಜಲ್ಲಿ ಬರುತ್ತೆ. ಅದು ಬೆಡಕಿಹಾಳ ಇದೆಲ್ಲ ಆ ಪೊಲೀಸ್ ಸ್ಟೇಷನ್ ಬರುತ್ತೆ. ಅದು ನಿಪ್ಪಾಣಿ ಇದು ಚಿಕ್ಕೋಡಿ ರೇಂಜ್ ಆಯ್ತಾನ? ರೇಂಜ್ಗೆ ಏನೂ ಸಂಬಂಧ ಇಲ್ಲ, ಕರ್ನಾಟಕ ಸ್ಟೇಟದ ಐತಿ. ಅದು ಬೋರ್ಡ್ ಕೊಟ್ಟರೆ ಇದನ್ನು ಜಿಲ್ಲಾ ಉಸ್ತುವಾರಿಗೆ ಕೆಲವೊಂದು ಜನರು ತಪ್ಪು ಮಾಹಿತಿಯನ್ನು ಕೊಟ್ಟು ಜಗಳ ಹಚ್ತಾ ಇದ್ದಾರೆ. ಶಮನೇವಾಡಿ ಬೆಡಕಿಹಾಳದಲ್ಲಿ ಸ್ಪಷ್ಟ ಉತ್ತರ ಕೊಡಿ ಅಂತ ಹೇಳಿ.
ಸಂದರ್ಭದಲ್ಲಿ ಶಮ್ನೇವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.